ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿಯೇ ಗುಂಡಿನ ದಾಳಿ ಆಗಿದೆ. ತತ್ಕ್ಷಣಕ್ಕೆ ಅಮೆರಿಕ ಅಧ್ಯಕ್ಷರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ತುಂಬಾ ಪ್ರಕ್ಷುಬ್ಧ ಸಂಜೆ ಆಗಿತ್ತು ಅಂತ ಹೇಳಿದ್ದಾರೆ. ಶೂಟರ್ ಅನ್ನು ಬಂಧಿಸಲಾಗಿದೆ. ನಂತರ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಘಟನೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಪೋಸ್ಟ್ ಟ್ರೂತ್ನಲ್ಲಿ. ಬಟ್ ಇದೇ ಘಟನೆಯನ್ನು ಉದ್ದೇಶಿಸಿ ಡೊನಾಲ್ಡ್ ಟ್ರಂಪ್ ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗಾಗಲೇ ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆತನ ಹಿನ್ನೆಲೆ ಏನು, ಆತನ ಉದ್ದೇಶ ಏನಾಗಿತ್ತು, ಡೊನಾಲ್ಡ್ ಟ್ರಂಪನ್ನೇ ಗುರಿಯಾಗಿಸ್ಕೊಂಡು ಬಂದಿದ್ದ, ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಬಟ್ ಅಮೇರಿಕಾದಲ್ಲಿ ಅಮೇರಿಕ ಅಧ್ಯಕ್ಷರು ಉಪಾಧ್ಯಕ್ಷರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿಯೇ ಈ ಗುಂಡಿನ ದಾಳಿ ನಡೆದಿರುವಂಥದ್ದು. ಜೊತೆಗೆ ಅಮೇರಿಕ ಅಧ್ಯಕ್ಷರ ಭದ್ರತೆಯ ವಿಚಾರದಲ್ಲೂ ಕೂಡ ವೈಫಲ್ಯವಾಗಿರೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬಂದೂಕು ಆಟಿಕೆಯಾಗಿ ಅಮೇರಿಕಾದಲ್ಲಿ ಸಿಗ್ತಾ ಇರುವಂತಹದರ ಪರಿಣಾಮವೂ ಕೂಡ ಇದಾಗಿರಬಹುದು. ಒಂದು ಡೇಟಾದ ಪ್ರಕಾರ 100 ಜನರ ಪೈಕಿ 135 ಬಂದೂಕುಗಳು ಅಮೇರಿಕಾದಲ್ಲಿರ್ತಾವಂತೆ. ಹಾಗಾಗಿ ಈ ಬಂದೂಕು ಹಿಂಸಾಚಾರದ ಭಾಗವೇ ಇದಾಗಿತ್ತಾ ಅಥವಾ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನೇ ಗುರಿಯಾಗಿಸ್ಕೊಂಡು ಬಂದು ಈ ರೀತಿಯ ದಾಳಿಯನ್ನು ಮಾಡಲಾಯ್ತಾ, ಎಲ್ಲವೂ ಕೂಡ ಈಗ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಮತ್ತು ಜಾಗತಿಕವಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಅಮೇರಿಕ ಅಧ್ಯಕ್ಷರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಈ ಗುಂಡಿನ ದಾಳಿ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಮತ್ಯಾವ ಬೆಳವಣಿಗೆಗಳಿಗೆ ವಿದ್ಯಮಾನಗಳಿಗೆ ಸಾಕ್ಷಿ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ನಲ್ಲಿ ಏನಾಯಿತು ಅನ್ನೋದರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ಗುಂಡಿನ ಶಬ್ದ ಕೇಳಿ ಬರುತ್ತೆ. ತತ್ಕ್ಷಣಕ್ಕೆ ಭದ್ರತಾ ಸಿಬ್ಬಂದಿಗಳು ಅವರನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ವೈಟ್ ಹೌಸ್ ಕರೆಸ್ಪಾಂಡೆಂಟ್ ಅಸೋಸಿಯೇಷನ್ ಆರ್ಗನೈಸ್ ಮಾಡಿದಂತಹ ಕಾರ್ಯಕ್ರಮ ಇದು. ಪತ್ರಕರ್ತರ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರ್ತಾರೆ, ಅವರ ಪತ್ನಿ ಕೂಡ ಇರ್ತಾರೆ, ಜೊತೆಗೆ JD ವ್ಯಾನ್ಸ್ ಕೂಡ ಇರ್ತಾರೆ ವೇದಿಕೆ ಮೇಲೆ. ಇದ್ದಕ್ಕಿದ್ದ ಹಾಗೆ ಈ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಭದ್ರತಾ ಸಿಬ್ಬಂದಿಗಳು ಬಂದು ಡೊನಾಲ್ಡ್ ಟ್ರಂಪ್ ಅವರನ್ನು ಸೇಫ್ ಆದ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಶೂಟರ್ನನ್ನು ಬಂಧಿಸಲಾಗಿದೆ, ಆತನನ್ನು ವಿಚಾರಣೆಗೊಳಪಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಮೇರಿಕ ಅಧ್ಯಕ್ಷರಿಗೆ ಜೀವ ಬೆದರಿಕೆ ಇದೆ ಅನ್ನೋದು ಗೊತ್ತು. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋಂತಹ ಸಂದರ್ಭದಲ್ಲಿ ಸಾಕಷ್ಟು ಭದ್ರತೆ ಇರುತ್ತೆ ಅನ್ನೋದು ಗೊತ್ತು. ಆ ಭದ್ರತೆಯನ್ನು ಭೇದಿಸಿ ಆ ವ್ಯಕ್ತಿ ಒಳಪ್ರವೇಶಿಸಿದ್ದು ಹೇಗೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಜೊತೆಗೆ ಭದ್ರತಾ ವೈಫಲ್ಯವೂ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಈಗ ಇನ್ವೆಸ್ಟಿಗೇಷನ್ ಮೂಲಕ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗಬೇಕಾಗುತ್ತೆ. ಬಟ್ ಈ ದಾಳಿಯ ಹಿಂದೆ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಆಮೇಲೆ ಅಮೇರಿಕಾದಲ್ಲಿ ಈ ರೀತಿಯ ಬಂದೂಕು ಹಿಂಸಾಚಾರ, ಬಂದೂಕು ದಾಳಿಗಳು ಇದೇ ಮೊದಲೇನಲ್ಲ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನುಗ್ಗಿ ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ಮಾಡಿದ್ದಂತಹ ಹಲವು ಘಟನೆಗಳನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಈಗ ಅಮೇರಿಕ ಅಧ್ಯಕ್ಷರಿರುವಂತಹ ಕಾರ್ಯಕ್ರಮದಲ್ಲಿಯೇ ಆ ರೀತಿಯ ಒಂದು ಘಟನೆ ಆಗಿರುವಂಥದ್ದು.